ವೀಕ್ಷಕರಿಗೆ ನಮಸ್ಕಾರ. ಮೊದಲನೆಯದಾಗಿ ಎಲ್ಲರಿಗೂ ನವರಾತ್ರಿಯ ಆಚರಣೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಆ ಒಂದೊಂದು ದಿನಗಳಲ್ಲಿ ಮಾಡ್ತಕ್ಕಂಥ ಪ್ರಸಾದ. ಕೆಲವರು 2 ಟೈಮನ್ನು ಪೂಜೆ ಮಾಡ್ತಾರೆ, 2 ಟೈಮನ್ನು ಪ್ರಸಾದ ಮಾಡ್ತಾರೆ. ಹಾಗೆ ಇನ್ನು ಕೆಲವರು ಮಾರ್ನಿಂಗ್ 1 ಟೈಮ್ ಮಾಡ್ತಾರೆ, ಕೆಲವರು ರಾತ್ರಿ ಮಾತ್ರ. ನವರಾತ್ರಿ ಅಂದರೆ ರಾತ್ರಿ ಅಲ್ಲ, ಸಾಯಂಕಾಲ ಮಾಡ್ತಾರೆ. ಹೀಗೆ ದೇವಿಯನ್ನು ನಾವು 9 ದಿನವೂ ನಾನಾ ವಿಧ ಹೆಸರುಗಳಲ್ಲಿ, ನಾನಾ ವಿಧ ಹೆಸರಿನ ಅಲಂಕಾರದಿಂದ ಆ ಜಗನ್ಮಾತೆಯನ್ನು ಪೂಜೆ ಮಾಡ್ತೀವಿ. ಅಷ್ಟೇ ಭಕ್ತಿಯಿಂದ ಅಲಂಕಾರ ಮಾಡ್ತೀವಿ. ಹಾಗೆ ಯಥಾಶಕ್ತಿ ನಾವು ಆ ಜಪ ಮಾಡೋದಾಗಲಿ, ಅಮ್ಮನನ್ನು ಧ್ಯಾನಿಸೋದಾಗಲಿ, ಚಕ್ರಗಳ ಮೂಲಕ. ಹಾಗೆ ಇನ್ನೊಂದೇನಪ್ಪ ಅಂದರೆ ಪಾರಾಯಣ ಮಾಡ್ತೀವಿ. ದುರ್ಗಾ ಸಪ್ತಶತಿ, ದೇವಿ ಮಹಾತ್ಮೆ, ಈ ಎಲ್ಲ ಪೂಜೆಯನ್ನು ನವರಾತ್ರಿಗಳಲ್ಲಿ ಯಾಕೆ ಮಾಡ್ತಾರೆ? ನವರಾತ್ರಿ ಅಂತ ಅಂದ್ರೇ ಒಂದು ಶಕ್ತಿ ದೇವತೆಯ ಆರಾಧನೆಗೆ ಹೆಸರಾದಂಥ ಒಂದು ದಿನಗಳು ಅಂತಲೇ ಹೇಳ್ಬೋದು. ಈ ದಿನಗಳಲ್ಲಿ ಅಮ್ಮ ಅಷ್ಟೊಂದು ಶಕ್ತಿವಂತಳಾಗಿ ಪ್ರತಿಯೊಬ್ಬರಿಗೂ ಒಂದು ಜೀವಿಸೋದಕ್ಕೆ ಆಗಲಿ, ಒಂದು ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಆಗಲಿ ಒಂದು ಅನುಕೂಲ ಆಗ್ತಕ್ಕಂಥ ದಿನಗಳು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಬೇರೆ ದಿನಗಳಲ್ಲೂ ಮಾಡ್ತಾರೆ, ಆದರೆ ವಿಶೇಷವಾಗಿ ಇದೇ ದಿನವೇ ಅಂತ ಮಾಸಗಳಲ್ಲಿ ಒಂದೊಂದು ಹಬ್ಬಗಳು ಬರ್ತಾ ಇರ್ತವೆ. ವಿಶೇಷವಾಗಿ ಇದೇ ದಿನವೇ ಅಂತ ಯಾಕೆ ಆಯ್ಕೆ ಮಾಡ್ಕೊತಾಳೆ? ಹೌದಲ್ವ? ನಾವು ಈ ಒಂದು ವರ್ಷದಲ್ಲಿ 2 ನವರಾತ್ರಿಗಳನ್ನು ಆಚರಣೆ ಮಾಡ್ತೀವಿ. ಈ ದಸರಾದಲ್ಲಿ ಮಾಡ್ತಕ್ಕಂಥ ದಸರಾ ಹಬ್ಬ, ದಸರಾ ಅಂತ ಕೆಲವು ಕಡೆ ಹೇಳ್ತಾರೆ, ನವರಾತ್ರಿ ಅಂತಲೂ ಹೇಳ್ತಾರೆ. ಹಾಗೆ ವಸಂತ ನವರಾತ್ರಿ ಅಂತ. ಈ 2 ಇಂಚುಮಿಂಚು ಒಂದು ಋತು ಬದಲಾವಣೆ ಕಾಲದಲ್ಲೇ ನಾವು ಈ ಆಚರಣೆಯನ್ನು ಮಾಡ್ತೀವಿ ನೋಡಿ. ಈಗ ಎಲ್ಲ ಕಡೆ ಮಳೆ ಬಂದು ಹೊಸದಾಗಿ ಹೂವು, ಪ್ರತಿಯೊಂದು ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಪ್ರಕೃತಿ. ಹಾಗೆ ವಸಂತ ಮಾಸದಲ್ಲೂ ಅಷ್ಟೆ, ವಸಂತ ಕಾಲದಲ್ಲಿ ಮಾಡ್ತಕ್ಕಂಥ ಚೈತ್ರ ನವರಾತ್ರಿ ಅಥವಾ ಲಲಿತಾ ನವರಾತ್ರಿ ಅಂತ ಸಹ ಹೇಳ್ತಾರೆ ವೀಕ್ಷಕರು. ಇದನ್ನು ಸಹ ಶ್ರೀರಾಮನವಮಿಯ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಈ ಒಂದು ನವರಾತ್ರಿ ಆಚರಣೆ ಮಾಡ್ತೀವಿ. ಈ ನವರಾತ್ರಿಗಳು ಒಂದು ವಿಶೇಷ ಶಕ್ತಿಯಿಂದ ಕೂಡಿರ್ತಕ್ಕಂಥ ರಾತ್ರಿ ಅಂತಲೇ ಹೇಳ್ಬೋದು. ಅಮ್ಮನ ಪ್ರತಿಯೊಂದು ರೂಪವೂ ಪ್ರತಿಯೊಂದು ಅರ್ಥವನ್ನು ಕೊಡುತ್ತೆ. ಯಾವ ರೀತಿ ಆ ರಾಕ್ಷಸರನ್ನು ಸಂಹಾರ ಮಾಡಿದ್ಲು ಅನ್ನೋದ್ರ ಬಗ್ಗೆ ಈ ನವರಾತ್ರಿಯಲ್ಲಿ ತಿಳ್ಕೊಳ್ತೀವಿ ನಾವು. ಏನಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದರೆ, ಯಾವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ? ನವರಾತ್ರಿ ಬಂದುಬಿಟ್ಟು ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಆದ ಮಾರನೇ ದಿನ, ಇದೇ ತಿಂಗಳು ಮುಂದಿನ ವಾರ 22ನೇ ತಾರೀಕಿನಿಂದ ನವರಾತ್ರಿ ಆರಂಭ ಆಗುತ್ತೆ ಮತ್ತು 2ನೇ ತಾರೀಕು ವಿಜಯದಶಮಿ, ಆ ದಿನ ಮುಕ್ತಾಯ ಆಗುತ್ತೆ ವೀಕ್ಷಕರೇ. ಹೀಗೆ ಅಮ್ಮನನ್ನು ನವರಾತ್ರಿಯಲ್ಲಿ ಯಾವ್ಯಾವ ರೂಪದಲ್ಲಿ ನಾವು ಅಮ್ಮನನ್ನು ಪೂಜೆ ಮಾಡ್ತೀವಿ? ನವರಾತ್ರಿಯಲ್ಲಿ ವಿಶೇಷವಾಗಿ ಮೊದಲನೆಯ ದಿನ ಶೈಲಪುತ್ರಿಯಾಗಿ, 2ನೆಯ ದಿನ ಬ್ರಹ್ಮಚಾರಿಣಿಯಾಗಿ ಮತ್ತು 3ನೆಯ ದಿನ ಜಗನ್ಮಾತೆಯನ್ನು ಚಂದ್ರಘಂಟಾದೇವಿಯಾಗಿ, 4ನೆಯ ದಿನ ಕೂಷ್ಮಾಂಡ ದೇವಿಯಾಗಿ, 5ನೆಯ ದಿನ ಜಗನ್ಮಾತೆ ಸ್ಕಂದಮಾತೆ ಹಾಗೂ 6ನೇ ದಿನ ಕಾತ್ಯಾಯಿನಿಯಾಗಿ, 7ನೇ ದಿನ ಕಾಳರಾತ್ರಿ ಅಂತ ಹೇಳಿ ಜಗನ್ಮಾತೆ, 8ನೆಯ ದಿನ ಮಹಾಗೌರಿ, 9ನೆಯ ದಿನ ಸಿದ್ಧಿದಾತ್ರಿ, ಕೊನೆಯ ದಿನ ನಾವು ವಿಜಯದ ದಿನವನ್ನಾಗಿ ವಿಜಯದಶಮಿಯನ್ನು ಆಚರಿಸುತ್ತೇವೆ. ವಿಜಯದಶಮಿಗೆ ಇನ್ನೊಂದು ಹೆಸರು ಮೈಸೂರು ದಸರಾ. ಮೈಸೂರು ದಸರಾಕ್ಕೆ ತುಂಬ ಪ್ರಸಿದ್ಧಿ ಅಲ್ವ ವೀಕ್ಷಕರೇ? ಎಲ್ಲೂ ಇಲ್ಲ ಆನೆಯ ಮೇಲೆ ಆ ಜಗನ್ಮಾತೆಯನ್ನು ನಾವು ಕೂರಿಸಿ ಆ ಮೆರವಣಿಗೆ ಮಾಡೋದು, ಇದೆಲ್ಲ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇದಿಷ್ಟು ದಸರಾ ನವರಾತ್ರಿಯ ಒಂದು ವಿಶೇಷತೆ. ಮುಂದೆ ಹೋಗ್ತಾ ಒಂದೊಂದು ದೇವಿಯ ಆಚರಣೆ, ಅಲಂಕಾರ ಹಾಗೂ ಆರಾಧನೆ ಮಾಡೋದು, ಪ್ರಸಾದ, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.